ಹೊರಬ್ಬಾ ನಿನ್ನವನ ಕೇತನೆ ಎನ್ನ ಅರಕೆಯ ಕೀತರೆಯ ಹೊರಬ್ಬಾ ನಿನ್ನವನ ಕೇತನೆ ಎನ್ನ ಅರಕೆಯ ಕೀತರೆಯ ಯೆಹೋವರಬ್ಬ ಯೆಹೋವರಬ್ಬ ಕೇತರೆಯ ಯೆಹೋವ ಈರೇ ನೋಡಿರಿಯ ಯೆಹೋವರಬ್ಬ ಕೇತರೆಯ ಯೆಹೋವ ಈರೇ ನೋಡಿರಿಯ ನಿನ್ನ ಅರಿಯದಂಗೆ ಈ ಭಜನವು 130 ಕೋಟಿ ಈ ದೇಶನೋ ನಿನ್ನ ಮಾತು ಕೇಪದೆಂಗೆ ಓಡಿ ಬರಲಿ ಮನಸ್ಸು ಮಾರಿ ನಿನ್ನ ಸರೇರಲಿ ಓರಬ್ಬಾ ನಿನ್ನವನ ಕೇತನೆ ಎನ್ನ ಅರಿಕೆಯ ಕೀತರೆಯ ಬಾನುಗೂ ಭೂಮಿಗೂ ದೇವರಾದ ಯೇಸು ಸ್ವಾಮಿ ನಾಮದೋಗೆ ನಿಂಗೆ ಎಲ್ಲವನ್ನು ಅರಿಸಿ ಸ್ವಾಮಿ ಮಾತಾ ನಿಂಗೆ ಉತ್ತಿನ ಒಪ್ಪದಕ್ಕಾಗಿ ನನ್ನ ದೇವಾದಿ ದೇವರುಗ என்னை உட்டு ಮಾಡಿದ என்னವೂ ನಿನಗೂ ಉಟ್ಟು ಮಾಡಿದ ದೇವರಿಗೆ ನನ್ರಿ ಪ್ರಿಯವಾದ ದೇವರ ಮಕ್ಕಳೇ ಇದು ಸ್ವಾಮಿ ಮಾತೇನೆಂದರೆ ಒಬ್ಬ ಚಿನ್ನದೋಗಿಯೂ ಬೆಳ್ಳಿಯೋಗಿಯೂ ಹಣದೋಗಿಯೂ ಸೊತ್ತುದೋಗಿ ಸೊಗದೋಗಿಯೂ ನಮಗೆ ಅರಸನೆ ಹೊಂದೋದಿಲ್ಲ, ನಮಗೆ ಸಮಾಧಾನ ಸಿಕ್ಕೋದಿಲ್ಲ, ಅಮ್ಮ ನಿಮ್ಮದೇ ಇಬ್ಬದಿಲ್ಲ. ಯಾವುದೋಗ ನಮಗೆ ನಿಮ್ಮದಿ ಬಂದರಂದ್ರೆ ಯೇಸು ಸ್ವಾಮಿಯ ಮಾತುದೋಗಿಯೂ ಯೇಸು ಸ್ವಾಮಿಯ ಅರಸನೆದೋಗಿತ್ತ ಬಂದರ. ಅಲ್ಲೇಲೂಯಾ ಅಲ್ಲೇಲೂಯಾ. ಇಲ್ಲಿ ನಂಗೆ ಅಪೊಸ್ತಲರ ಬುಕ್ದಾಗ ನಾವು ನೋಡುವ 3வது அதிகாரத்தோக 1வது வசனம் போதும். 9ஆம் மணி நேரத்திலே பேதுருவும் யோவானும் தேவாலயத்துக்கு போனார்கள். அப்பொழுது தன் தாயின் வயிற்றிலிருந்து சப்பானியாய் பிறந்த ஒரு மனுஷனை சுமந்து கொண்டு வந்தார்கள். தேவாலயத்திலே பிரவேசிக்கிறவர்களிடத்தில் பிச்சை கேட்கும்படி நாடோறும் அவனை அலங்கார வாசல் என்னப்பட்ட தேவாலய வாசலண்டையிலே வைப்பார்கள். தேவாலயத்திலே பிரவேசிக்க போகிற பேதுருவையும் யோவானையும் அவன் கண்டு பிச்சை கேட்டான். பேதுருவும் யோவானும் அவனை உற்று பார்த்து எங்களை நோக்கி பார் என்றார்கள். அவன் அவர்களிடத்தில் ஏதாகிலும் கிடைக்கும் என்று எண்ணி அவர்களை நோக்கி பார்த்தான். அல்லேலூயா. ಈಗ அவன் உட்டோனவே வந்து உட்டோனவே குட்டா அவங்க கையு காಲು ಒಂದಿಲ್ಲ ಆಟದಾರ செயல்பாடு அவன் உட்டோனவே ತಂದಲೆ ಕುಟ್ಟನಾಗಿಯೇ ಹುಟ್ಟಿದನೆ. அவன் ಹುಟ್ಟಿ ಆಸು ಕಾಲ ಅವನ ತೂಕಿಂಡು ಹೋಗ್ತದೆ ನಾಕ ತೂಕಿಂಡು ಹೋಗ್ತದೆ ನಾಕ ಇದು ಅವಕ ಬದುಕು ಅಲ್ಲ ಅಮ್ಮ ಎತ್ತ ಯೋಚನೆ ಮಾಡಿ ಅವನ ಬದುಕು ಎತ್ತಟ್ರ ನೀವು ಒಳ್ಳೆ ಯೋಚನೆ ಮಾಡಬೇಡಿ. ಅಲ್ಲ ಅದೇ ಮಾಕ್ತಾ ಅವ ಹುಟ್ಟೋಣಿಯೇ ಕುಟ್ಟನಾಯಿ ಅವ ಕಷ್ಟಪಟ್ಟನ. ಆದ್ರೆ ನಂಗೆ ಕೈ ಕಾಲು ಕಣ್ಣು ಎಲ್ಲ ದೇವರ ತಡೆ ಸಿಂಗರವಾಗಿ ಇರದೆ. ಆದ್ರೆ ನಂಗೇನು ಮಾಡಿನೋ ನಂಗೆ ಇದೆಲ್ಲ ಅಟ್ಟು ನಂಗೆ ಕಷ್ಟಪಟ್ಟನೋ. ಕಾರಣ ಏನಂದ್ರೆ ನಂಗೆ ಉಸಿರೋಡಿ ಬರೋದು ಇಬ್ಬ ದೇವರ ನಂಗೆ ಏನು ಪಟ್ಟನೋ ಮರೆದು ಬಿಟ್ನೋ, ಗೇನ ಬಿಟ್ಬಿಟ್ನೋ, ಹಣಕಾಸು ಬಂದಿಲ್ಲ, ಸುತ್ತು ಸೋಗ ಅಟ್ಟು ಬಿಟ್ಲೆ, ಒಟ್ಟು ತುಂಬ ಇಟ್ಟೆ ತಿಂದು ಬಿಟ್ಲೆ, ಹೊರಗೆ ಬಿಟ್ನೋ. ಅಲ್ಲಿ ಯೇಸು ಸ್ವಾಮಿ ಪತ್ತಿ ನಂಗೆ ನೆನಪದೇ ಇಲ್ಲೇ. ಅಲ್ಲಿ ಯೇಸು ಸ್ವಾಮಿ ದಾರಂದಲೆ ಬಾನವು ಭೂಮಿ ಹುಟ್ಟು ಮಾಡಿ ಈ ಒಲಗವೇ ಬೆಸಕ ನಂಗೆ ಗುರು ತಂದೆ ಯೇಸು ಸ್ವಾಮಿ. ಆ ಸ್ವಾಮಿ ನಂಗೆ ಏನು ಮಾಡೋದಿಲ್ಲ, ನೆನಪದಿಲ್ಲ. ಆ ಸ್ವಾಮಿ ಕುಂಬಿಡೋದಿಲ್ಲ. ಆ ಸ್ವಾಮಿ ದೂರ ದಾರ ಅಂದು ಕೂಡ ಅದು ನೆನೆಸೋದಿಲ್ಲ. ಅಲ್ಲ ಒಂದು ಹೇಗಿನೇ ಯೇಸು ಸ್ವಾಮಿ ನೆನೆಸಿದವಕ ನಂಗೆ ಅದು ತೋಮಸಾರೆ ಯೇಸು ಸ್ವಾಮಿ ಅವಕ್ಕೆಲ್ಲ ಬಪ್ಪನೆ ಯೇಸು ಸ್ವಾಮಿ ಬಪ್ಪನೆ ಅವಕ ಅತ್ತವ ಅನ್ನೊಂದ ಇಲ್ಲೇ ಅದು ಹತ್ತಿದ್ರು ಒಬ್ಬ ಇಲ್ಲ ತೋಮ ಇಲ್ಲೇ ಅನ್ನ ಅದಕ್ಕಿಂತಾಡು ಅಮ್ಮ ಹೇಗೆ ಎಲ್ಲ ಹೇಗಿದ್ರು ಯೇಸು ಸ್ವಾಮಿ ಹಿಂಗೆ ಕಂಡು ಒಂದು ಹೇಗಿ ಆಗ ಅವಕ ಹೇಗಿರ ತೋಮ ಹೇಗಿನ ಅತ್ತಲ್ಲಿ ಇಲ್ಲೇ ನಾ ಆ ಕೈದೋಗೆ ಆಣಿ ಊದಕ ಬೇರೆ ತೊಳೆ ನೋಡೋದು, ಈಟಿಯ ಕುತ್ತಿದ ಈ ಅಡೆಯಾಳ ನೋಡೋದು ಇಲ್ಲದನ್ನು ನಂಬೋದಿಲ್ಲ. ಎಷ್ಟು ಜನ ಗಿದ್ದಾಡು ಮರಿಚಿ ಯೇಸು ಸ್ವಾಮಿ ಬಂದು ತೋಮವೇ ಇನ್ನ ನೋಡು, ಅವಿಶ್ವಾಸ ಇರಬೇಡ, ವಿಶ್ವಾಸವಾಗಿರು. ನೀ ಇನ್ನು ಬೆರಳೆತ್ತಿನ ಬಂದು ಏನ ಕೈ ಕಾಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡಿದ ಅಲ್ಲಿ ಹೇಗೋಣೆ ಅಮ್ಮ ಓ ಸ್ವಾಮಿ ನಾವು ಮಾಡಿದ್ ಬರೋ ತಪ್ಪು ಒಂದು ಹಾಗೆ ಆಗಿದ. ನೀ ಅವಿಶ್ವಾಸವಾಗಿ ಇರಾದೆ, ವಿಶ್ವಾಸವಾಗಿ ಇರು. ಅಲೆ ಅತ್ತಿನ ದೇವನೇ ಆಮೇನು ಮಾಡಿದ ಅಂದ್ರೆ ಅದು ಹಿಂದಾಡುತ್ತಾ ಯೇಸು ಸ್ವಾಮಿಯ ಪಟ್ಟಕನ್ನು ನಂಬಿದ. ಆಯ್ತು ಸ್ವಾಮಿದು ಮಾತೇಗಿದ ತೋಮವೇ ನೀ ಏನ ಕಂಡದು ನೀ ನಂಬಿರೆ, ಏನ ಕಾಣಾದ ನಂಬಿಯರ್ ನೋಡು ಅವಕ್ಕಿಂತ ಭಾಗ್ಯವಾನ್ಗೋ.
ಅವಾಗತ್ತಾ ಅರಸನೆ ಹೊಂದಿದವು. ಅಲ್ಲೇಲೂಯಾ. ಆಗ ದಾರಂದಲೇ ನಂಗೆ ಸ್ವಾಮಿ ಏ ಸ್ವಾಮಿ ಕಂಡವ ಇಲ್ಲ, ಕಾಣಾದಿದ್ದು ನಂಬುವಂತ ಒಂದು ವಿಶ್ವಾಸ. ಇಲ್ಲಿ ನಿಮ್ಮ ಅವೇ ಅಪ್ಪ ಅವನ ಅವೇ ಹೊಟ್ಟೆಯಿಂದ ಹುಟ್ಟೋಣವೇ ದಾರಂದಲೇ ಅಮ ಕುಟ್ಟ, ಅಮಗ ಬೇಕಾದೇನ ಇಟ್ಟು ಸೊಪ್ಪು ನಿಮ್ಮ ಒಳ್ಳಂಗೆ ತಿಂದು ಹೊರಗೋದಕ್ಕೆ ಮುಡಿದ್ರವ ಮುಡಿಯ, ಒಳ್ಳಂಗೆ ನಿಮಗೆ ಹಬ್ಬದಕ್ಕೆ ಮುಡಿಯುವ ಮುಡಿವೇ ಮುಡಿಯ, ನಿಮಗೆ ಬೇಕಾದೇನ ಹಣಕಾಸುತ್ತ ಅದನ್ನ ಬಿತ್ತು ಜೋಸ್ಯ ಅತ್ತೊಂದು ವ್ಯಾಪಾರ ಮಾಡಿ ಹೋದಾರ. ಇಲ್ಲಿ ನೋಡಿವಿ ಹಣಕಾಸದೋಗೆ ನಮ್ಗೆ ಅರಸನ ಹೊಂದಿನಂದಲೇ ಜಾಸ್ತಿ ಹಣ ಬಂದು ಬಿಟ್ಲೆ ನಂಗೆ ಸ್ವಾಮಿ ಬಿಟ್ಬಿಟ್ನು, ಜಾಸ್ತಿ ನಂಗೆ ಹೊಟ್ಟೆ ತುಂಬ ಇಟ್ಟೆ ತಿಂದು ಬಿಟ್ಲೆ ಹೊರಕ ಬಂದು ಬಿಟ್ರೆ ಅರಕ ಮಾಡೋದಕ್ಕೆ ಮುಡಿಯ, ಬೈಬಲ್ ಓದೋದು ಮುಡಿಯ. ಅಲ್ಲಿ ಇಲ್ಲಿನ ಏನಾಗಿದ್ದೇನೆಂದ್ರೆ ಅವ ಬೆಳೆ ಬಟ್ಟೆ ಕಿಂಡು ಇವಕ್ಕ ವೈದ್ಯರ ಹುಲಿಕಾರರು ಎಲ್ಲ ಜೋಸಿ ತಂದರು, ಇವಕ್ಕ ಕಮ್ಮಕನ ತಂದಾರ ಮಾಕೆ ಆತಂದೇಗಿ ಈಮ ಕುಟ್ಟ ನೆನೆಸಿದ. ಅಲ್ಲಿ ಬಂದ ಕೂಲಿಕಾರಗಡ ಹೇಗಿದ್ರು, ಇನ್ನ ಸರ್ ಚಿನ್ನವೂ ಇಲ್ಲೇ ಬೆಳ್ಳಿಯೂ ಇಲ್ಲೇ, ಆದ್ರೆ ಇನ್ನ ಸರ್ ಆಡೋದನ್ನ ನಾನು ನಿನಗೆ ತಣ್ಣನೆ. ಆಗ ಇಮ ಏನು ಯೋಚನೆ ಮಾಡಿದ್ದೆ, ನಾ ಇಬ್ಬರು ಯಾನಗಾಗಿದ್ದೇನೆ, ಹಣಕಾಸಿಗೂ ಬೇಕಾಗಿ ಚಿನ್ನ ಬೆಳಿಗ್ಗೆ ಬೇಕಾಗಿತ್ತು ನಾ ಇದ್ದೆ, ಅದು ಇವನ ಸರ್ ಇಲ್ಲ ಅಂದ್ರೆ ನಾ ಇವನ ಏನು ಇದು ನೋಡೋದಕ್ಕೆ ಮುಡಿದ್ರ, ಇವ ಏನು ಸಪೋರ್ಟ್ ಮಾಡೋದಕ್ಕೆ ಮುಡಿದ್ರ ಆತಂದೇಗಿ ಇಮ್ಮ ನೆನೆಸಿನ. ಅಲ್ಲಿ ಒಂದು ಜೋಲಿ ಏನಂದ್ರೆ ಅಲ್ಲಿತ ದೇವರ ಯೇಸು ಸೋಮುಡಿಯ ವಲ್ಲಮೆ, ಅಲ್ಲಿ ಯೇಸು ಸೋಮುಡಿಯ ಕಿರುಬೆ, ಯೇಸು ಸೋಮುಡಿಯ ಎಲ್ಲಾ ಜೋಲಿ ಆ ಎಡೆಯೋಗುತ್ತಾ ಒಂದು ಇರುಪದಲ್ಲಿ ಬಂದ್ರ. ಅಲ್ಲೇಲೂಯಾ. ಈಗ ಏನಾಗಿದೆ ಅಂದ್ರೆ ಚಿನ್ನವೂ ಬೆಳ್ಳಿಯೂ ಇನ್ನ ಸಾರಿಲ್ಲೇ, ಆದ್ರೆ ಇನ್ನ ಸಾರ್ ಆಡೋದನ್ನ ನಿನಗೆ ನಾ ತಣ್ಣನೇಂದೇಗಿ ಅವನ ಬಲ ಕೈಯ ಹಿಡಿದು ಏರ ಪಟಕನ ತೂಕೋನೆ ಅವ ಎದ್ದು ಕುಣಿದು ನಡೆದು ಜಾರ್ಕೊಡೋದ್ರಂಬ ಏಸು ಈ ಹುಲಿಕಾರ ಕೋಣಲ್ಲಿ ಸರಿಸಿ ಹೋದಂಬ. ಅಲ್ಲೇಲೂಯಾ. ಆಗ ಅವನ ಮುಚ್ಚೋದಂಗೆ ಚಿನ್ನವು ಬೆಳ್ಳಿ ಅವನ ಮುಚ್ಚೋದಂಗೆ ಕೋಡಿ ಕನಕನ ಕೋಡಿ ಕನಕನ ತಂದಿದೆಯೋ ಅಮ್ಮ ಕೈ ಕಾಲು ಬಂದ್ರವ ಬಪ್ಪದಿಲ್ಲ. ಕಾರಣ ಏನಂತಲ್ಲ, ಆ ಮುಟ್ಟೋಣವೇ ಬಂದು ಪುಟ್ಟ. ಆಗ ಅದೇ ಮಾಗುತ್ತೆ ನೋಡಿದ್ವಿ, ಏಸು ಸ್ವಾಮಿಯ ಅರಸನೆ ದಾರಸಾರೆಲ್ಲ ಅರ್ದೆ ಅಂತಲೇ ಏಸು ಸ್ವಾಮಿ ನಂಬೋಗಿ ಸರ್ತಾರೆ ಬುಡದ ಮಂಡೆ ಹಾಕಿ ಈ ತೆಕ್ಕ ಬಿಗಿಯಾದ ಮಡಕನ್ನ ಹಾಕಿ ಬುಡದ ಅತ್ತೆ ಸುತ್ತಿಂಡು ನಂಗೆ ಕಡಿಮೆಗಾಗಿ ಸರ್ತಿಗೊಂಡು ಕಡಿಮೆಗಾಗಿ ಬೈಬಲ್ ಓದಿಂಡು ಕಡಿಮೆಗಾಗಿ ನಂಗೆ ಕಥೆ ಹೇಗಿಂಡು ಹತ್ತಿರ ಆಡ್ಕೊಡೋದು ಉಳ್ಳೂಂದ ನಂಗೆ ಏಸು ಸ್ವಾಮಿ ನಂಗೆ ನಂಬೋದು, ಅಡ್ಡಿ ಕೀಯಂದ ಸ್ವಾಮಿ ನಂಬೋದು. ಆಗತ್ತಾ ಮಾತು ಹೇಗಿರಂದ್ರೆ, ನೀ ಬಂದು ಕಲ್ಲದೋಗಿ ಬರ್ದಿಲ್ಲ ಅಳಿದು ಬಿಟ್ರ, ಮರದೋಗಿ ಬರೋದು ಅರಿದು ಬಿಟ್ರ, ನಿನ್ನ ಇರಿದಿದೋಗಿ ಬರ್ಬೋದು, ನೀ ಪೆಟ್ಟಿಗೆ ಪರಲೋಗ ಓಪನ್ ಕಟ್ಟು ಅಟ್ಟ ಅಂತೇಗಿ ನಂಗೆ ವ್ಯಾಧ್ಯೋಗ ನಂಗೆ ಕಂಡು. ಅಲ್ಲಿ ಇಲ್ಲಿ ನೋಡಿದ್ವಿ ಅದೇ ಮಾಕೆ ನಂಗೆ ಇನ್ನೊಂದು ವರ್ಷ ನಂಗೆ ಓದಿಬಿಡ್ಕು ಅಲ್ಲಿ ದೂಕದೋಗೆ ನಂಗೆ 8ஆம் அதிகாரದೋಗಿ ಬಂದು ಆ 41 44 ಗಂಟೆ ಓದುವೋ. அப்பொழுது ஜெப ஆலய தலைவனாகி யவீரு எனும் பேருள்ள ஒருவன் வந்து இயேசுவின் பாதத்தை விழுந்து 12 வயதுள்ள தன்னுடைய ஒரே குமாரத்தை மரண அவஸ்தையா இருக்கிறபடியால் தன் வீட்டிற்கு வரும்படி அவரை வேண்டிக் கொண்டான். அவர் போகையில் திரளான ஜனங்கள் அவரை நெருக்கினார்கள். அப்பொழுது 12 வருஷமாய் பெரும்பாடுள்ளவளாயிருந்து தன் ஆஸ்திகள் எல்லாம் வைத்தியர்களுக்கு செலவழித்தும் ஒருவனாகிலும் சொஸ்தமாக்கப்படாதிருந்த ஒரு ஸ்திரீ அவருக்கு பின்னாக வந்து அவருடைய வஸ்திரத்தின் ஓரத்தை தொட்டாள். உடனே அவருடைய பெரும்பாடு நின்று போயிடுச்சு. ಇನ್ನೊಂದು ಜೋಲಿ ಎಚ್ಚಂದ್ರೆ ಅವ ಬಂದು ಆ ಹಿಮ್ಮಾತಿ ಪೆರುಂಬಾಡುಂದಲೆ ಏಗ ನೋಡ್ಲಿಯೋ ಅವದಾಗ ಈ ನೀರ್ ಜೋಡಿದಂಗ ಜೋರಿಂದೆ ಹತ್ರ ಆ ಒಂದಡಿ ಕುಲುಬದಕ್ಕೂ ಮುಡಿಯ ಒಂದಡಿ ನಿಬ್ಬದಕ್ಕೂ ಮುಡಿಯ ಒಂದ್ ಜನಕ್ಕೆ ಏಸು ಬಟ್ಟೆ ಮಾತ್ರೆ ಇವೆಲ್ಲ ಏನ್ ಮಾಡಿದಂದ್ರೆ ಪಿಲ್ಲಿ ಶೂನ್ಯಕಾರರಿಗೂ ಮಂತ್ರಕಾರರಿಗೂ ಗೊಲ್ಲರಿಗೂ ಅವಕಾಗ ಯುವಕಗೆಲ್ಲ ಡಾಕ್ಟ್ರಿಗೆಲ್ಲ ಹಣ ಎಲ್ಲ ಕೊಟ್ಟು ಬಿರುಕಿ ಇವ ಸರಿ ಏನಿಲ್ಲ ಒಂದೂ ಇಲ್ಲೇ. ಆಗ ನಂಗೆ ಏನ್ ಮಾಡೋದಿಲ್ಲ, ನಂಗೆ ಬಂದು ಒಂದು ಡಾಕ್ಟ್ರಿ ಸರ್ ಅಲ್ಲ ಅಮ್ಮ ಸರಿ ಇಲ್ಲ, ಆ ಡಾಕ್ಟ್ರ್ ನೋಡಿ ಡಾಕ್ಟ್ರು ಬೇಕು ಇಲ್ಲೇಂತ ಇಲ್ಲ. ಅಲ್ಲಿ ಏಸು ಸ್ವಾಮಿ ಅರಸನಿಯೋರು ನಂಗೆ ಹೋಗ್ಬೋದು. ಅಲ್ಲೇ ಲೂಯಾ. ಆ ಹಣಕಾಸಿಲ್ಲ, ಇನ್ನು ಸಾವ ಕಟ್ಟದೋಗ್ತಾ ಇದ್ದೇವೆ. ಆ ಸಾವ ಕಟ್ಟದೋಗಿ ಸ್ವಾಮಿಯ ಆ ಬಟ್ಟೆಯ ಮುಟ್ಟಿದೋಡ್ ನೆನೆ ಬಿಟ್ಟ, ಅವ ಸಂಕಟ ಒಳಗೆ ಬಿಟ್ಟ. ಅಲ್ಲೇಲೂಯಾ. ಅದಕ್ಕೆ ಮೊದಲು ಏಸುಗೋ ಡಾಕ್ಟರ್ ನೋಡಿದ್ವಿ, ಏಸುಗೋ ವೈದ್ಯಕರ ನೋಡಿದ್ವಿ, ಏನಾಪಿಲೆ ಅವು ಉಳ್ಳಂಗಾಪಿಲಿ ಆಪಿಲೆ. ಕಾರಣ ಏನಂತಲ್ಲ, ಏಸು ಸೋಮುಡಿಯ ನಾಮ ಆ ಎಡೆಯೋಗ ಮಹಿಮೆ ಪಡೋದು. ಅಲ್ಲೇಲೂಯಾ. ಅದೇ ಹೋಗಿ ಆ ಅಕ್ಕಿಯ ನಂಗೆ ಓದುವ ಓದುವ.
அப்பொழுது இயேசு என்னை தொட்டது யார் என்று கேட்டார். எங்களுக்கு தெரியாது என்று எல்லாரும் சொன்னபோது பேதுருவும் அவருடனே கூட இருந்தவர்களும், ஐயரே, திரளான ஜனங்கள் உம்மை சூழ்ந்து நெருக்கி கொண்டிருக்கிறார்களே, என்னை தொட்டது யார் என்று எப்படி கேட்கிறீர் என்றார்கள். அதற்கு இயேசு, என்னிலிருந்து வல்லமை புறப்பட்டதை அறிந்திருக்கிறேன், ஆதலால் ஒருவர் என்னை தொட்டதுண்டு என்றார். அப்பொழுது அந்த ஸ்திரீ தான் மறைந்திருக்கவில்லை என்று கண்டு நடுங்கி வந்து அவர் முன்பாக விழுந்து தான் அவரை தொட்ட காரணத்தையும் உடனே தான் ಆಮೆನ್. ಅಲ್ಲೆಲೂಯಾ, ಅಲ್ಲೆಲೂಯಾ. ಆಗ ಅವಾಗೊಂದು ವಿಶ್ವಾಸಟ್ಟ ಹಣಕಾಸು ಜಾಸ್ತಿ ಬೀಳ್ತಿದ್ರೆ ಏನ್ ಮಾಡಿದ್ರೆ ಮರ್ಚಿ ಅವಲ್ಲಿ ವೈದ್ಯಗರ ಸರಿ ಡಾಕ್ಟರ್ ವೈದ್ಯವಲ್ಲ ಶುದ್ಧವ ಇಲ್ಲೇ ಬರುತ್ತೆ ಏನಾಗ್ಬಿಟ್ಟಿದ್ರೆ ಏಸು ಸ್ವಾಮಿ ಮತ್ತೆ ಅಯ್ಯಾರ ನೀ ಹಣಕಾಸು ನನಗೆ ನೀ ತರಬೇಡ, ಚಿನ್ನ ಬೆಳ್ಳಿ ನನಗೆ ತರಬೇಡ, ನೀನು ಉಳ್ಳ ಮಾತ್ರ ತಂದಲೆ ಪೋದು. ಅಲ್ಲೆಲೂಯಾ, ನೀನು ಉಳ್ಳ ಮಾತ್ರ ತಂದೆಲೆ ಪೋದು. ಅತ್ತೆಂಬ ಬಾಳಾಗುತ್ತೆ ಏಸು ಸ್ವಾಮಿ ನಂಗಾಗಿ ಈಗಿನ ನಂಗೆ ಏನ್ ಮಾಡಿದ್ರು ಏಸು ಸ್ವಾಮಿಯ ನಂಬೋದು. ಒಂದು ವಚನವನ್ನ ಹೇಗೆ ಲೂಕಾದ 9வது அதிகாரத்தோge 12-15. சாயங்காலம் ஆகிற போது 12 சேர்ந்து வந்து அவரை நோக்கி, நாம் இருக்கிற இடம் வனாந்தரமா இருக்கிறது, சுற்றிருக்கிற ஊர்களும் கிராமங்களும் ஜனங்கள் போய் தங்கி போஜன பதார்த்தங்களை சம்பாதித்துக் கொள்ளும்படி அவர்களை அனுப்பிவிட வேண்டும் என்றார்கள். அவர் அவர்களை நோக்கி, நீங்களே அவர்களுக்கு போஜனம் கொடுங்கள் என்றார். அதற்கு அவர்கள், எங்களிடத்தில் 5 அப்பங்களும் 2 மீன்களும் மாத்திரம் உண்டு, இந்த ஜனங்கள் எல்லோருக்கும் போஜனம் கொடுக்க வேண்டியதனால் நாங்கள் ಅಲ್ಲಿ 3 ದೊಟ್ಟಿಯೂ 2 ಮೀನು ಮಾತ್ರ ತರದೆ ಆ ವನಾಂತರದಾಗ ಆಗಾರದಾಗ ಅಲ್ಲಿ ಕುಳಿದು ಏಸ 5,000. ಆ ದೇವರು ಅಲ್ಲೊಂದು ಅದ್ಭುತ ಮಾಡ್ಯಾರ, ಇಲ್ಲಿ ಬಂದು ಕುಟ್ಟಗೊಂದು ಅದ್ಭುತ ಮಾಡಿದ್ರು. ಅದಕ್ಕಿಂತ ಬಂದು ಎಲಿಯರಿಂಬಮ್ಮನ ಎಣ್ಣು ಸತ್ತು ಬಿಟ್ಟು ಅವ ಬಂದು ಸುರೋಡಿದ್ದ. ಅದೇ ಪಕ್ಕದ ಒಂದು ಹೆಮ್ಮಾತಿ ಬಂದು ಅವಾಗ ಅಚ್ಚಮ್ಮಕ್ಕ ನೆತ್ತರು ಉದುರ ಬಂದು ಅದು ಅಲ್ಲಿ ಒಂದು ಅದ್ಭುತ ಮಾಡಿದ. ಈಗ ಇಲ್ಲಿ ಬಂದು ಏನಂದ್ರೆ ಆಗಾಡದೋಗೆ 5,000 ಇಟ್ಟಬೇಕು. ಯೇಸು ಸ್ವಾಮಿ ಏನ್ ಮಾಡಿದ್ರು, ಇಲ್ಲಿ ಬಂದು 30 ಭಾನುವಿಂದ ಇಲ್ಲಿ ಬಂದು ಭೂಲೋಕ ಬಂದು 33 ವರ್ಷದೋಗ ಅದ್ಭುತ ಚೀತ ದೇವರು ನಡೆಸಿದ್ರು. ಇಲ್ಲಿ ಏನ ಜೋರಿ ಏನ ಜೋರಿದಿಲ್ಲ, ಅಲ್ಲಿ 2 ದೊಟ್ಟಿ 3 ದೊಟ್ಟಿ 2 ಮೀನದೋಗೆ ಏಸ ತಿಂದ್ರು 5,000 ತಿಂದಿದ್ದಾರೆ. ತಿಂದು ಮಿಚ್ಚ ಇಸಿ ಏಸಗ 12 ಗೋಡೆ ಏಸಗ ಅಮ್ಮ ತಂದದು 3 ದೊಟ್ಟಿ 2 ಮೀನದೋಗೆ 5,000 ತಿಂದು ಏನ್ ಮಾಡಿದ್ರು 12 ಕೂಡ ತುಂಬಾ ಇಟ್ಟಿದ್ರು. ದೇವರು ಅಲ್ಲಿಂದ ಅದ್ಭುತ ಮಾಡಿ ನೋಡ್ರಿ. ಇಷ್ಟ ಮಾತ್ರ ಬೈಬಲ್ದಾಗ ನಂಗೆ 1000 ಕಣಕನ ಲಕ್ಷ ಕಣಕನ ಅದ್ಭುತ ಅಡಿಯಾಳೆಲ್ಲ ದೇವರು ಮಾಡಿದ್ದಾರೆ. ಆದ್ರೆ ನಂಗೇನು ಮಾಡೋದು, ಯೇಸು ಸ್ವಾಮಿಯ ನಂಬೋದು. ನಂಗೆ ಯೇಸು ಸ್ವಾಮಿ ನಂಬೋವಾಗ ಅರ್ಚನೆ ಆಶೀರ್ವಾದ ಇವ ಆಶೀರ್ವಾದ ಆಡದೆ. ನಿಂಗೆ ಏನಾದ್ರು ಸಂಜೆ ಕಟ್ಟಲೆ ನನ್ನ ನಂಬರಲ್ಲಿ ಲೆಟ್ರ ನಂಗೆ ಆ ನಂಬರ್ಗೆ ಫೋನ್ ಮಾಡಿ ನಿಂಗೆ ಅರಕ ಮಾಡಿ ಸ್ವಾಮಿ ನಿಂಗೆ ಅರ್ಚಿದ್ವಿ ಬಾನುಗು ಭೂಮಿಗೂ ದೇವರೇ ಈ ಸಂತ ಜಾಮದೋಗಿ ನಿನಗ ಸುಯ್ಯೇಗಿ ಸ್ತೋತ್ರ ಮಾನ್ಯ ಸ್ವಾಮಿ ಮಾತು ಕೇತ ಒಬ್ಬೊಬ್ಬನು ನೀ ಕುಟುಂಬ ತನಿ ಹೆಸರವ ಆಶೀರ್ವೇದ ಸ್ವಾಮಿ. ಅವ ಕಷ್ಟ ದುಃಖ ಪಾಡು ಎಲ್ಲಾವ ತೀರಿಸಿ ಅವಾಗ ದೇವರ ಸಮುಖದೋಗೆ ಆ ದೇವರಿನ ನಂಬಂಗ ಪಟ್ಟುಕನ ಒಳ್ಳ ನೀ ಮುಟ್ಟುವುದೇ ಅರಕ ಮಾನ್ಯ ಸ್ವಾಮಿ. ತುದಿ ಘನಮಹಿಮೆಲ್ಲ ನಿಲ್ಲಿಸಿರ್ತೀನಿ. ಈಗ ಮೇಪರ್ ರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ. ಆಮೀನ್ ಆಮೀನ್.